ಖುಷಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟಿದ್ದೀವಿ. ಏನಂದರೆ ಪಾಪುಗೆ ಸ್ವಲ್ಪ ಸಣ್ಣ ಸಣ್ಣದು ರ್ಯಾಷಸ್ ಆಗ್ತಾ ಇದೆ, ಹಿಂಗೆ ಫೇಸಲ್ಲಿ ಮತ್ತು ಟಮ್ಮಿಲಿ ಎಲ್ಲ ಕಡೆನೂ. ನೋಡಿ, ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ, ಸಣ್ಣ ಸಣ್ಣದು ಒಂಥರ ನಾವೇನಂತೀವಿ ಅಂದರೆ ಬೆವ್ರುಗುಳ್ಳೆ ಅಂತ ಅಂತೀವಿ. ಅದಾಗ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಮೊನ್ನೆಯಿಂದ ಶುರುವಾಗ್ಬಿಟ್ಟಿದೆ. ಅಂದರೆ ನಾವು ಒಂದು 9 ಡೇಸು ಸ್ನಾನ ಮಾಡಿಸಿರಲಿಲ್ಲ ಅಲ್ವಾ. ಸ್ನಾನ ಮಾಡಿಸ್ತೇನೆ 10ನೇ ದಿನಕ್ಕೆ ನಾವು ಸ್ನಾನ ಮಾಡಿಸಿದ್ದು. 10ನೇ ದಿನಕ್ಕೆ 9ನೇ ದಿನಕ್ಕೆ ಅನ್ಸುತ್ತಲ್ವಾ ಅಪ್ಪು? 9ನೇ ದಿನಕ್ಕೆ ಸ್ನಾನ ಮಾಡಿಸಿದ್ದು. ಸ್ನಾನ ಮಾಡಿಸಿ ಒಂದು 2 ದಿನ ಏನೂ ಆಗಿರಲಿಲ್ಲ. 3ನೇ ದಿನಕ್ಕೆ ಅದು ಸಣ್ಣ ಸಣ್ಣ ಗುಳ್ಳೆ ಎಲ್ಲ ಶುರುವಾಗಿರೋದು. ಅದೇನಾದರೂ ನಾನು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಲ್ಲ, ಅದ್ರದ್ದು ಪ್ರಾಬ್ಲಮ್ಮಾ ಅಥವಾ ಮಗುಗೆ ಯಾವಾಗಲೂ ಇದೇ ಥರ ಆಗ್ತಿರುತ್ತೆ ಏನೋ, ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟಿಂಗ್ ಇವ್ರು ಹುಟ್ಟಿದಾಗ ಕೇಳಿದೆ ಡಾಕ್ಟ್ರನ್ನ, ಅದು ಮಾಮೂಲಿ ನ್ಯೂ ಬರ್ನ್ ಬೇಬೀಸ್ಗೆ ಅದೆಲ್ಲ ಇದ್ದೇ ಇರುತ್ತೆ ಅಂತ ಹೇಳಿದರು. ಆದರೆ ಈಗಲೂ ಕೂಡ ಅದು ಜಾಸ್ತಿ ಆಗ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಇವತ್ತು ಹೋಗಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ. ಅವರಿಗೇನು ಇರಿಟೇಷನ್ ಆ ಥರ ಎಲ್ಲ ಆಗ್ತಿಲ್ಲ ಅನಿಸುತ್ತೆ, ಯಾಕಂದರೆ ಆರಾಮಾಗಿರ್ತಾರೆ, ಏನೋ ಅಳೋದು ಆ ಥರ ಎಲ್ಲ ಮಾಡ್ತಿಲ್ಲ. ಏನಾದರೂ ಜಾಸ್ತಿ ಆಗಿಬಿಟ್ರೆ ಅಂತೇಳಿ ನನಗೆ ಸ್ವಲ್ಪ ಭಯ. ಅದಲ್ಲದೆ ಬೇರೆ ಕೆಲವೊಂದಿಷ್ಟು ಡೌಟ್ಗಳು ಕೂಡ ಇದೆ. ಎಲ್ಲನೂ ಕೂಡ ಇವತ್ತು ಕ್ಲಿಯರ್ ಮಾಡ್ಕೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಡಾಕ್ಟ್ರು ಕೂಡ 1 ವೀಕ್ ಬಿಟ್ಟು ಬನ್ನಿ ಅಂತ ಹೇಳಿದರು. ಸರಿ, ಎರಡೂ ಆಗೋಗ್ಬಿಡುತ್ತಲ್ಲ ಅಂತೇಳಿ ಇವತ್ತು ಹೊರಟಿದ್ದೀವಿ. ಇವಾಗ ಊಟ ಮಾಡಬೇಕು, ಊಟ ಮುಗಿಸ್ಕೊಂಡು ಹೊರಡಬೇಕು. ನನಗೆ ಈ ಥರ ಗುಳ್ಳೆ ಆದಾಗಿಂದ ಒಂಚೂರು ಟೆನ್ಷನ್ ಆಗ್ತಾಯಿದೆ, ಜಾಸ್ತಿ ಎಲ್ಲ ಆಗಿಬಿಡುತ್ತೋ ಅಂತ. ಫಸ್ಟು ಫೇಸಲ್ಲಿತ್ತು, ಆಮೇಲೆ ಹೊಟ್ಟೆ ಮತ್ತು ಬೆನ್ನು ಎಲ್ಲ ಕಡೆನೂ ಕೂಡ ಶುರುವಾಗ್ಬಿಟ್ಟಿದೆ. ನೋಡಬೇಕು, ಇವತ್ತು ಹೋಗಿ ಡಾಕ್ಟ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಏನಕ್ಕಾಗಿದೆ ಅಂತ, ಆಯಿಲ್ ಪ್ರಾಬ್ಲಮ್ಮಾ ಏನು ಅಂತ. ಇನ್ನು ಅಪ್ಪು ಊಟ ಮುಗಿಸ್ಕೊಂಡು ಸ್ವಲ್ಪ ಫೋನ್ ಏನೋ ಬಂತು, ಒಂಚೂರು ಕೆಲಸ ಇದೆ ಅಂತೇಳಿ ಅವ್ರು ಮತ್ತೆ ಹೊರಗಡೆ ಹೋಗಿದ್ರು. ಇನ್ನು ಅವ್ರು ಬರೋವರೆಗೂ ಕಾಯ್ದು ಅವ್ರು ಬಂದಮೇಲೆ ಇವಾಗ ಹಾಸ್ಪಿಟ್ಲಿಗೆ ಹೊರಟ್ವಿ. ನಾವು ಊಟ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ 2 ಗಂಟೆ ಆಗೋಯ್ತಾ. 2 ಗಂಟೆ ಮೇಲೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಅಪ್ಪ ದೇವರೇ, ಸಾಕು ಅನಿಸ್ತಾ ಇದೆ. ಏನದು ಲಾರಿ ಮತ್ತು ಟೆಂಪೋ ಅಲ್ವಾ, ಅದನ್ನೆಲ್ಲ ಬಿಟ್ಬಿಡ್ತಾರಂತೆ. ಬಿಟ್ಬಿಟ್ಟಿರ್ತಾರಂತೆ. ಹೆಜ್ಜೆಗೂ ಟ್ರಾಫಿಕ್ಕು. ನಾ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟರಲ್ಲಿ ಅದು ಎಷ್ಟೊತ್ತಾಗುತ್ತೋ ಏನೋ, ಸೆಕೆ ಬೇರೆ. AC ಹಾಕಿದ್ರೆ ಇವಾಗ ಏನಂತ ಅಂದರೆ ಪಾಪಗೂ ಎಲ್ಲಿ ಕೋಲ್ಡ್ ಆಗುತ್ತೋ ಅಂತ ಹೇಳ್ಬಿಟ್ಟು ನನಗೆ ಭಯ. ಇವರು ಏನೂ ಆಗಲ್ಲ ಅಂತಾರೆ. ಅಂದರೆ ನನಗೆ ಇವಾಗ ಚಾನ್ಸ್ ತೊಗೊಳ್ಲಿಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಆಮೇಲೆ ನಾವೇನೋ ಮಾಡೋಕ್ಕೋಗಿ ಅದು ಇನ್ನೊಂದಿನಾದರೂ ಆದರೆ ಆಮೇಲೆ ನಮಗೇನೇನೇ ಇದು. ಸ್ವಲ್ಪ ಬೇಗ ಎಲ್ಲ ಟ್ರಾಫಿಕ್ ಮೂವ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಸಾಕು ಅನಿಸ್ತಾ ಇದೆ ನನಗೆ. ನಾವಿವತ್ತು 12 o'clockಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು. ನಾನೇ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ, ಅದು ಇದು ಕೆಲಸ ಹಂಗೆ ಅಂದ್ಕೊಂಡು ಸ್ವಲ್ಪ ಲೇಟ್ ಮಾಡೋದನ್ನ. ಇವರು ಸರಿ ಬಿಡು 2 o'clock ಹೋಗೋಣ, ಆವಾಗಲೂ ಕೂಡ ಹೋಗ್ಬೋದು, ಟೈಮ್ ಇದೆ ಅಂದರು. ಅದಲ್ಲದೆ ಇವತ್ತು ಸ್ಯಾಟರ್ಡೆ ಬೇರೆ ಅಲ್ಲ, ಹಾಗಾಗಿ ನಡೆಯುತ್ತೆ ಅಂತ ಇವರು. ಹೆಂಗೋ ಸದ್ಯ ಕ್ಲಿಯರ್ ಆಯ್ತಲ್ವಾ ಅಪ್ಪು? ಇನ್ನು ಅಲ್ಲಿರುತ್ತಮ್ಮ ಜಾಮು ಗೌರ್ಮೆಂಟ್ ಪಡೆ. ಅಪ್ಪ ಅಲ್ಲಂತೂ ಎಷ್ಟಿರುತ್ತೆ ಗೊತ್ತಾ. ನನ್ಗೆ ಅವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಬರ್ತಿದ್ನಲ್ಲ, ಹೋಗುವಾಗಂತೂ ಏನೋ ಅನಿಸ್ತಿರ್ಲಿಲ್ಲ, ಬೇಗ ಹೋಗ್ಬಿಡ್ತಿದ್ವು. ಬರುವಾಗ ಮನೆ ಯಾವಾಗ ಸಿಗುತ್ತಪ್ಪ ಅಂತ ಅನ್ಸ್ಬಿಡೋದು. ಇವಾಗ ಹೋಗುವಾಗ್ಲೇ ಹಂಗೆ ಅನಿಸ್ತಾ ಇದೆ. ಅಂದ್ರೆ ಅವಾಗ ಏನಂದ್ರೆ ವೀಕ್ ಡೇಸ್ ಅಲ್ಲಿ ಹೋಯ್ತಾ ಇದ್ವಾ, 11 ಗಂಟೆ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾ ಇದೆ ಬೆಳಗ್ಗೆನೆ. ಹೌದು, ಅವಾಗ ಬೆಳಗ್ಗೆ 11 ಗಂಟೆವರೆಗೂ ಇದು ಲಾರಿ ಬಿಡಲ್ಲ. ತಿರುಗಿ ಶನಿವಾರ ಭಾನುವಾರ ಮಾತ್ರ 2 ಗಂಟೆವರೆಗೂ ಲಾಕ್ ಮಾಡಿರ್ತಾರೆ. ಹಂಗಾಗಿ ಇವತ್ತು 12 ಗಂಟೆಗೆ ಬುಕ್ ಮಾಡಿದ್ದು. ಲೇಟ್ ಆಯ್ತಲ್ಲ ಸ್ವಲ್ಪ, ನನ್ನಿಂದಾನೇ ಇವತ್ತು ಲೇಟ್ ಆಗಿದ್ದು. ನೆಕ್ಸ್ಟ್ ಟೈಮ್ ಹಿಂಗೆ ಮಾಡ್ಕೊಳಲ್ಲ. ನೆಕ್ಸ್ಟ್ ಟೈಮ್ ಸ್ವಲ್ಪ ಬೇಗನೆ ಅಪಾಯಿಂಟ್ಮೆಂಟ್ ತಗೊಂಡ್ಬಿಡ್ಬೇಕು. ಓ, ಸೆಕೆ ಆಗ್ತಿದೆ ಇವರಿಗೆ. ಸೆಕೆಗೆ ಒದ್ದಾಡ್ತಾ ಇದ್ದಾರೆ, ಬಿಸಿಲು ಬೇರೆ. ಓಹೋ, ನಿದ್ದೆಗಣ್ಣಲ್ಲೂ ಒದ್ದಾಟ. ಇನ್ನು ಹೋದಾಗ ಅಲ್ಲಿ ಡಾಕ್ಟರ್ ಕೂಡ ಇರಲಿಲ್ಲ, ಯಾಕಂದರೆ ನಾವು ಒಂದು ಸ್ವಲ್ಪ ತಡವಾಗಿ ಹೋಗಿದ್ದು. ಹಾಗಾಗಿ ಡಾಕ್ಟರ್ ರೌಂಡ್ಸ್ಗೆ ಹೋಗಿದ್ದಾರೆ, ಬರೋದು ಒಂದು 1/2 hour ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅದಾದಮೇಲೆ ಪಾಪದು ತೂಕ ಎಲ್ಲ ಚೆಕ್ ಮಾಡ್ತಾರೆ ಅಲ್ವಾ, ಅದನ್ನೆಲ್ಲ ಮಾಡಿಸ್ಕೊಂಡ್ವಿ. ಆಮೇಲೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಹತ್ತತ್ರ ಒಂದು 5 ಗಂಟೆ ಆಯಿತು.
ಇನ್ನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಹಾಸ್ಪಿಟ್ಲಿಂದ ಬಂದಮೇಲೆ ನನಗೆ ಯಾಕೋ ವಿಡಿಯೋ ಮಾಡ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಸ್ವಲ್ಪ ಟಯರ್ಡ್ ಆಗಿತ್ತಾ, ಮನೆಗೆ ಬಂದು ರೆಸ್ಟ್ ಮಾಡಿ ಊಟ ಮಾಡಿ ಮಲಗಿದ್ರೆ ಸಾಕಂತ ಅನ್ನಿಸ್ತಿತ್ತು. ಹಾಗಾಗಿ ಸುಮ್ಮನಾಗ್ಬಿಟ್ಟೆ. ಇನ್ನಿವತ್ತು ಬೆಳಗ್ಗೆ ತಿಂಡಿನೆಲ್ಲ ಮುಗಿಸ್ಕೊಂಡು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ವ್ಲಾಗ್ನ. ಏನಂದರೆ ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ವಾ, ಅಲ್ಲಿ ರ್ಯಾಷಸ್ ಬಗ್ಗೆ ಹೇಳಿದಾಗ ಅದು ಮಾಮೂಲಿ ಅಂತ ಹೇಳಿದ್ರು. ನಾನು ತುಂಬ ಗಾಬರಿ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದರೆ ಈಗ ನಮಗೇನಾದರೂ ಸ್ವಲ್ಪ ರ್ಯಾಷಸ್ ಏನಾದರೂ ಆದರೆ ಉರಿತಾ ಇರುತ್ತೆ, ಇರಿಟೇಟ್ ಆಗ್ತಿರುತ್ತೆ, ಆ ಥರ ಪಾಪಗೂ ಆಗುತ್ತೇನೋ ಅಂತ ಹೇಳಿ. ಆದರೆ ಮಕ್ಕಳಿಗೆ ಅದೆಲ್ಲ ಗೊತ್ತಾಗಲ್ವಂತೆ. ಒನ್ ಮಂತ್ ಒಳಗಡೆ ಇರೋ ಮಗುಗೆ ಕೆಲವೊಬ್ಬರಿಗೆ ಸಾಮಾನ್ಯವಾಗಿ ಇದೆಲ್ಲ ಕಾಣಿಸುತ್ತಂತೆ. ಅದಕ್ಕೆಲ್ಲ ಏನು ಗಾಬರಿ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರು. ಇನ್ನು 1 ಮಂತ್ ಹತ್ತತ್ರ ಆಗ್ತಿದ್ದಂಗೆ ಅದೆಲ್ಲ ಅದಾಗದೇನೆ ಹೋಗ್ಬಿಡುತ್ತೆ. ನಾವು ಅದಕ್ಕೆ ಎಕ್ಸ್ಟ್ರಾ ಕ್ರೀಮ್ ಹಚ್ಚೋದು ಆ ಥರ ಎಲ್ಲ ಮಾಡೋ ಅಗತ್ಯ ಎಲ್ಲ ಏನೂ ಇಲ್ಲ ಅಂತ ಸದ್ಯ ಅಂದ್ಕೊಂಡು ನಾನು ಸಮಾಧಾನ ಮಾಡಿಕೊಂಡೆ. ಇನ್ನು ಅದಲ್ಲದೆ ಬೇರೆ ಕೆಲವೊಂದಿಷ್ಟು ಡೌಟ್ಸ್ ಎಲ್ಲ ಇರುತ್ತಲ್ವ, ಸಣ್ಣ ಪುಟ್ಟದ್ದೆಲ್ಲ, ಅದನ್ನೆಲ್ಲ ಕೇಳಿಕೊಂಡು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾಯಿತು. ಇನ್ನು ನೆಕ್ಸ್ಟ್ ಮಂತ್ ಹೋಗಬೇಕು ನಾವು ಹಾಸ್ಪಿಟಲ್ಗೆ. ಸದ್ಯಕ್ಕೇನು ಹೋಗಂಗಿಲ್ಲ, 1.5 ಮಂತ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಇದ್ರ ಮಧ್ಯೆ ಏನಾದರೂ ತೊಂದರೆ ಆದರೆ ಬನ್ನಿ ಅಂತ ಹೇಳಿದ್ದಾರೆ ಅಷ್ಟೇ. ಮಗು ವಿಷಯದಲ್ಲಿ ಏನೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದಲ್ವ. ಹಾಗಾಗಿ ಏನೇ ಒಂದಿದ್ರೂ ಕೂಡ ನಾವು ಸ್ವಲ್ಪ ಹೆದರ್ತೀವಿ. ಫಸ್ಟು ಹಾಸ್ಪಿಟಲ್ಗೆ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು, ಇನ್ನು ಅಪ್ಪು ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೇಲಿ ಗ್ರಾಸರೀಸ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು, ಅದನ್ನು ತೊಗೊಂಡು ಬರಪ್ಪು ಅಂತ ಹೇಳಿದ್ದೆ. ಹಾಗಾಗಿ ಅವರು ಹೋಗಿದ್ರು. ಸಾಮಾನ್ಯವಾಗಿ ಮೊದಲೆಲ್ಲ ಅವರೊಬ್ಬರೇ ಹೋಗ್ತಾ ಇರಲಿಲ್ಲ ಮನೆಗೆ ರೇಷನ್ ಏನಾದರೂ ತರಬೇಕು ಅಂದರೆ. ಯಾಕಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಇವಾಗ ನಾವೇನೋ ಒಂದು ಲೀಸ್ಟ್ ಮಾಡಿ ಕೊಟ್ಟಿರ್ತೀವಿ ನೋಡಿ, ಆ ಲೀಸ್ಟ್ ಜೊತೆಗೆ ಅಲ್ಲಿ ಏನಾದರೂ ಎಕ್ಸ್ಟ್ರಾ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ತಂದುಬಿಡ್ತಾರೆ. ಅವ್ರು ಜಾಸ್ತಿ ತರೋದು ಮನೆಗೆ ಅದು ಇದು ವಸ್ತುಗಳನ್ನೇ, ಅಂದರೆ ಎಲೆಕ್ಟ್ರಿಕ್ ವಸ್ತುಗಳು, ಇಲ್ಲಾಂದರೆ ಏನಾದರೂ ನಾವು ಯೂಸ್ ಮಾಡಲಿಕ್ಕಿರೋ ಅಂಥವು ಏನೋ ಒಂದು ತಂದುಬಿಡ್ತಾರೆ. ಅದಕ್ಕೆ ನಾನು ಜಾಸ್ತಿ ಅವ್ರದ್ದೊಬ್ಬರನ್ನೇ ಕಳಿಸ್ತಾ ಇರಲಿಲ್ಲ, ನಾನೇ ಜೊತೆಲಿ ಹೋಗಿ ತಂತಿದ್ದೆ. ಇನ್ನು ಇವಾಗ ನನ್ನನ್ನು ಹೊರಗಡೆ ಎಲ್ಲೂ ಕಳಿಸಲ್ಲ ಸ್ವಲ್ಪ ದಿನ. ಹಾಗಾಗಿ ಅವರೇ ಹೋಗಿ ತೊಗೊಂಡು ಬಂದಿದ್ರು. ಏನಿದು? ಸ್ಪಂಜು. ಅಯ್ಯೋ ದೇವ್ರೇ, 2 ಥರ ಸ್ಪಂಜ್ ತಂದಿದ್ದೀನಿ. ನಂಗೆ ಯಾವ್ದು ನೋವಲ್ಲ ಅದನ್ನ. ನಿಜವಾಗ್ಲೂ ನಾವು ಚಿಕ್ಕವರಿದ್ದಾಗ ಈ ಥರ ಸ್ಪಾಂಜಲ್ಲೆಲ್ಲ ಬಾಡಿಸ್ತಿದ್ರ? ನಮ್ಗೆ ಕಲ್ಲಲ್ಲಿ ತಿಕ್ತಾ ಇದ್ರು ಮತ್ತೆ ಅವಾಗ ಇವಾಗ ಒಂದೇನಂತ ಕ್ಯಾರಿ ಬ್ಯಾಗ್ ಇಲ್ಲ ಅಂತಲ್ಲ, ಹಿಂಗೆ ಬಾಕ್ಸ್ ಓ ಬಟ್ಟೆ ಇಡ್ಲಿಕ್ಕ 6 ಬ್ಯಾಗ್ ಐತೆ. ಇದೇ ಒಂದಿನ ಕಣ್ಣಿಗೆ ಬಟ್ಟೆ ಹಾಕೊಂಡು ನಮ್ಮ ಮನೆ ಇವ್ರು ರೇಷನ್ ನಾನು ಯಾಕೆ ಕಳಿಸಲ್ಲ ಅಂದ್ರೆ ಈ ಕೆಲಸ ಮಾಡ್ತಾರೆ ಇವರು. ಬೇಕಾಗಿರೋ ಯೂಸ್ ಆಗುವಂತದ. ಇದು ನೆಕ್ ಪಿಲ್ಲೋ ಪಾಪಕ್ಕೆ ತಲೆಗೆ ಇಡಕ್ಕೆ, ಏರ್ ಪಿಲ್ಲೋ ಸುಮ್ಮನೆ ಗಟ್ಟಿದೆ ಹಾಕಿಡ್ಬೇಕು, ಇದೇ ಇಡ್ಬೋದಲ್ಲ ಅಂತ. ಇದಕ್ಕೆ ಅರ್ಧ ಫುಲ್ಲು ದುಡ್ಡು ಖಾಲಿ ಮಾಡ್ಕೊಂಡ್ ಬಂತಾರೆ ಇವರು. ನಾನು ಇಷ್ಟೆಲ್ಲ ಮಾಡಿ ಬರೀ 5,000 ಮಾಡಿದೀನಿ. ನಿಮ್ ಕರ್ಕೊಂಡು ಹೋಗಿದ್ರೆ 7-8 ಸಾವಿರ ಆಗಿರೋದು. 5,000 ಅಂತೆ ಇಷ್ಟಕ್ಕೇನೆ. ಇಷ್ಟಕ್ಕೇನು ಇನ್ನು ಅವೇ ಐಟಮ್ಗಳು ಎಷ್ಟೊಂದು ಒಳಗೆ ಸಿಗ್ತಾ ಇದೆ ಅಕ್ಕಿ. ಈ ಅಕ್ಕಿನೇ ನಮಗೆ ಸಿಕ್ಕಿರ್ಲಿಲ್ಲ, ಸೂಪರ್ ಮಾರ್ಕೆಟಲ್ಲಿ ತಗೊಂಡು ಬಂದಿದ್ದಾರೆ. ರಾಜಮುಡಿ ರೈಸ್ ತಿಂಡಿ ಪಾಪ. ಇದು ನನಗೆಲ್ಲ ತಿಂಡಿ, ಇವರಿಗೇನೆ. ನಿಮಗೆ ಯಾವಾಗ ಬೇಜಾರಾದಾಗ ನಾನು ತಿನ್ನು. ಇದು ಬೆಲ್ಲದ ಪುಡಿ. ಮತ್ತೆ ಎಲ್ಲ ಫುಲ್ಲು ಸ್ನ್ಯಾಕ್ಸು. ಅದೇನು ಇದು ಬೆಳಗ್ಗೆ ಹಾಲು ಹಾಕೊಂಡು ತಿನ್ನು. ನಾನು ಇದನ್ನ ತಿನ್ನಲ್ಲ ಅಪ್ಪು, ನಾನೇ ಮಾಡ್ಕೊಂಡು ತಿನ್ನಿದ್ದಿಲ್ಲ. ಏನಕ್ಕೆ ನಮಗೆ ಆಯ್ತು. ಇದು ಎಲ್ಲ ಮನೆಗೆ ಬೇಕಾಗಿರೋ 6-3 ಸಾಮಾನು. ಮನೆಗೆ ಬೇಕಾಗಿರೋವು ನಿಜ ಹೇಳ್ಬೇಕಂದ್ರೆ ಒಂದು 4-5 ಪ್ಯಾಕೆಟ್ ಅಷ್ಟೇ ಇದಾವೆ ನೋಡಿ. ಇನ್ನೆಲ್ಲ ಸ್ನ್ಯಾಕ್ಸು. ಸ್ನ್ಯಾಕ್ಸೇ ಒಂದು ಅರ್ಧ ರಾಶಿ. ಬಿಸ್ಕೆಟ್ ಏನಕ್ಕೆ? ಅದು ಡೈಜೆಸ್ಟಿವ್ ಬಿಸ್ಕೆಟ್ ಅಮ್ಮ. ಅದರಲ್ಲೇನು ಶುಗರ್ ಏನು ಇರಲ್ಲ, ತಗೋ ಅಷ್ಟೇ. ಅಷ್ಟೇನಾ? ಕಂಫರ್ಟ್ ತಂದಿದ್ದೀರಾ? ಮತ್ತೆ ಇದು ಏರಿಯಲ್ ಲಿಕ್ವಿಡ್ ತಂದಿಲ್ಲ. ಯಾವುದು ಏರಿಯಲ್ ಲಿಕ್ವಿಡ್ ವಾಷಿಂಗ್ ಮಿಷಿನ್ಗೆ? ಇದೇನಂತಾರೆ? ಅಯ್ಯೋ ಅಪ್ಪು, ಈ ಥರ ತರಬಾರ್ದಪ್ಪು. ಎರಡು ಒಂದೇನೆ ಬರುತ್ತೆ, ಇದ್ರಲ್ಲಿ ಬರುತ್ತೆ. ಇದ್ರಲ್ಲಿ ಅಂದ್ರೆ ಮುಚ್ಚುಳದಲ್ಲಿ ಕರೆಕ್ಟಾಗಿ ಇಷ್ಟು ಹಾಕೊಂಡು ಹಿಂಗೆ ಹಾಕು.
ಇದು ಸ್ವಲ್ಪ ಕಾಸ್ಟ್ಲಿ. ಏನಿಲ್ಲ, ಅದು ಅಷ್ಟೇ, ಇದು ಅಷ್ಟೇ. ಅದು 3 ಲೀಟ್ರು 580, ಇದು 2.5 ಲೀಟ್ರು 480. ಮತ್ತೆ ಅರ್ಧ ಲೀಟ್ರ್ 100 ರೂಪಾಯಿ. ಇಲ್ಲೇ 500 ml ಎಕ್ಸ್ಟ್ರಾ ಕೊಟ್ಟವ್ರಲ್ಲ ಫ್ರೀಯಾಗಿ. ನಾನು ಅರ್ಪಿತಾ ಅವ್ರು ಡಿಮಾರ್ಟ್ಗೆ ಹೋದಾಗ ತರಿಸ್ತಾ ಇದ್ದೆ. ಈಗೇನು ಬೇಡ ಅಂದರೆ ವಾಪಸ್ ಕೊಡು, ತಗೊಂಡೋಗ್ತೀನಿ. ಯಾಕೆ ತರ ಸರಿ ಆಯಿತು, ಯಾವ್ದು ಬೇಡ ವಾಪಸ್ ಕೊಡು. ವಾಪಸ್ ತಗೊಬಿಡ್ತಾರ ಅವರು. ನಾನು ಯಾರಿಗಾನ ಮಾರ್ಕೊಂತೀನಿ ಆಫ್ ರೇಟ್ಗೆ. ನಿನ್ ದುಡ್ಡು ಯಾವಾಗ ಅರ್ಧ ಕಡಿಮೆ ಆಗೋದು ನಂದಲ್ಲ. ನಂಗೆ ಇದು ಇಷ್ಟ ಆಯ್ತು ಬ್ಯಾಸ್ಕೆಟ್. ಅದು ಇನ್ನೊಂದಿತ್ತು, ಅದು ಮುಚ್ಚಳ ಇರ್ಲಿಲ್ಲ ಅಷ್ಟೇ. ಹಿಂಗೆ ಎತ್ಬಿಟ್ಟು ಹಿಂಗೆ ತಿರ್ಗಿಸಿದ್ರೆ 2 ಆಯ್ತದೆ, ಕೆಳಗಡೆ ಒಂದು ಮೇಲ್ಗಡೆ ಒಂದು. ಅದು ಮುಚ್ಚಳ ಇರ್ಲಿಲ್ಲ, ಸುಮ್ಮನೆ ಯಾಕೆ ಸೊಳ್ಳೆ ಎಲ್ಲ ಉತ್ಕತ್ತದೆ ಅಂದ್ಬಿಟ್ಟು. ಇದ್ರಲ್ಲಿ ಒಂದು ಸೊಳ್ಳೆನೂ ಹೋಗಲ್ಲ. ಅಷ್ಟೇ ಶಾಪಿಂಗ್ ಇವತ್ತು ಇಷ್ಟು ಮುಗೀತು. ಇದು ಕಿವಿಗೆ ಹಾಕಕ್ಕೆ ಹತ್ತಿ ಇಕ್ಕಂತ ಇದ್ದಲ್ಲ, ಇದೆ ಏರ್ಬಡ್ಸ್. ಹತ್ತಿ ಬದಲು ಎಲ್ಲ ಹಿಂಸೆ ಕೊಡ್ತಾರಲ್ಲ ಮನೇಲಿ, ಹತ್ತಿ ಇಕ್ಕು ಅಂತ. ಹತ್ತಿ ಒಳಗೋಗ್ಬಿಟ್ರೆ ಇದನ್ನ ಇಕ್ಕು, ಹತ್ತಿ ಥರ. ಇದು ಮತ್ತೆ ಯೂಸ್ ಮಾಡ್ಬೋದಾ? ಅದೇ ಸ್ಪಂಜ್ ಅಮ್ಮ, ತೊಳೆದ್ಬಿಟ್ಟು ಯೂಸ್ ಮಾಡ್ಕೊ. ಲೇಖಮ್ಮ ಬಂದಿದ್ದಾಳೆ ಇವತ್ತು. ಎಕ್ಸಸೈಸ್ ಮಾಡಿಸ್ತಿದ್ದೀನಿ. 1 2 3. ನನ್ನ ಮಗ ನಂತರ ಅಲ್ವಂತೆ, ನೆನ್ನೆ ಹೇಳ್ತಾ ಇದ್ಲು ಸೋಂಬೇರಿ ನಂತರ. ನಂತರ ಅವನು 1 2 3. ಅಯ್ಯೋ ಅಯ್ಯೋ, ಇವ್ರ ಅತ್ತೆ ಬಂದಾಗೆಲ್ಲ ಕ್ಲೀನ್ ಮಾಡಕ್ಕೆ ಕೆಲಸ ಕೊಡೋದು ಇವರು. ನಾನು ಬಂದ ತಕ್ಷಣ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಓ ಕಂಪ್ಲೇಂಟ್ ಹೇಳ್ತಾ ಇದೀಯಲ್ಲ, ಅದಕ್ಕೆ. ಯಾಕೆ ಕಂಪ್ಲೇಂಟ್ ಹೇಳೋದು ನನ್ನ ಮಗನ ಬಗ್ಗೆ? ನಿದ್ದೆ ಬರ್ತದೆ, ನಿದ್ದೆ. ಇನ್ನು ಲೇಖಮ್ಮಂಗೆ ಇವಾಗ ಕಾಲೇಜ್ ರಜಾ ಅಲ್ವಾ, ಹಾಗಾಗಿ ಫ್ರೀ ಟೈಮ್ ಸಿಕ್ತಾಗೆಲ್ಲ ಬಂದು ಪಾಪನ ಆಟ ಆಡಿಸ್ತಾ ಇರ್ತಾಳೆ. ಇನ್ನು ಅಮ್ಮ ಮತ್ತು ಲೇಖಮ್ಮ ಪಾಪನ ಆಟ ಆಡಿಸ್ತಾ ಕೂತಿದ್ರು. ಇನ್ನು ಈ ಕಡೆ ಅಪ್ಪು ಅವ್ರದ್ದೇನೋ ಫೋನ್ ಬಂತು ಅಂತೇಳಿ ಅವ್ರು ಬ್ಯುಸಿ ಆದರು. ಇನ್ನು ನಾನು ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದಿದ್ರಲ್ವ, ಸರಿ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಅದ್ರ ಜಾಗಕ್ಕೆ ಜೋಡಿಸ್ಬಿಟ್ಟೆ. ಏನಂದರೆ ನನಗೆ ಈ ಥರ ತಂದ ತಕ್ಷಣ ಎಲ್ಲನೂ ಎತ್ತಿಗೆ ಬಿಡಬೇಕು, ಸಂಜೆ ಮಾಡೋಣ ನಾಳೆ ಮಾಡೋಣ ಅಂತ ಅಂದ್ಕೊಂಡ್ರೆ ಅದೆಲ್ಲ ಅಲ್ಲೇ ಇರುತ್ತೆ, ನಮಗೆ ಅದ್ರ ಮೇಲೆ ಗಮನನೇ ಹೋಗಲ್ಲ. ಹಾಗಾಗಿ ತಂದ ತಕ್ಷಣ ಆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತೇಳಿ ಎಲ್ಲನೂ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಮಧ್ಯಾಹ್ನ ಟೈಮ್ ನಾನು ಫ್ರೀ ಇರ್ತೀನಲ್ಲ, ಅವಾಗ ಈ ಥರ ಸಣ್ಣ ಪುಟ್ಟ ಕೆಲಸನೆಲ್ಲ ಮಾಡ್ಕೊಳ್ಳೋದು. ಇನ್ನು ಇವಾಗ ಅಮ್ಮ ಅಡುಗೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದಾರೆ. ಏನಂದರೆ ಊರಿಂದ ಪಾಪ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಸುಮ್ಮಮ್ಮರೆಲ್ಲ ಬಂದಿದ್ದರು. ಇಲ್ಲಿ ಬೆಂಗಳೂರಲ್ಲಿ ಇನ್ನೂ ರಿಲೇಟಿವ್ಸ್ ಎಲ್ಲ ಇದ್ದಾರಲ್ವ, ಅವ್ರ ಮನೆಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದರು. ನಾನೇನಂತ ಅಂದೆ ಅಂದರೆ ಒಂದಿನ ಇರೋ ಥರ ಬನ್ನಿ ಸುಮ್ಮಮ್ಮ, ಅಂದರೆ ಸ್ವಲ್ಪ ಲೇಟಾಗಿ ಬಂದರೆ ಪರವಾಗಿಲ್ಲ, ಒಂದಿನ ಇದ್ಬಿಟ್ಟು ಅದಾದಮೇಲೆ ಮಾರನೇ ಬೆಳಗ್ಗೆ ನಾವು ಕಳಿಸ್ಕೊಡ್ತೀವಿ, ಹಿಂಗೆ ಹೋಗಿವ್ರಂತೆ ಅಂತ ಹೇಳಿದ್ದೆ. ಅವರು ನೋಡೋಣ ಅಂತ ಹೇಳಿದರು. ಆದರೆ ನಾನು ಬಂದೇ ಬರ್ತಾರಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೆ ಮೊದಲೇ, ಒಂದು ಮಧ್ಯಾಹ್ನದ ಮೇಲೆ ಬರ್ತಾರೆ, ಒಂದಿನ ಇಟ್ಕೊಂಡು ಆಮೇಲೆ ಕಳ್ಸೋಣ ಅಂತೇಳಿ. ಆದರೆ ಅವರು ಊರಲ್ಲಿ ಸ್ಕೂಲ್ಗೆಲ್ಲ ಮಕ್ಕಳನ್ನ ಕಳಿಸ್ಬೇಕು, ಲೇಟ್ ಆಗಿಬಿಡತ್ತೆ, ಹಾಗೆಲ್ಲ ಬಂದು ಪಾಪ ನೋಡ್ಕೊಂಡು ಹೊರಟ್ಬಿಡ್ತೀವಿ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ರ, ಇನ್ನೇನು ನಾವು ಹೊರಡ್ತಾ ಇದ್ದೀವಿ, ಇನ್ನೊಂದು ಅರ್ಧ ಗಂಟೆ ಅನ್ನಂಗೆಲ್ಲ ಬಂದುಬಿಡ್ತೀವಿ ಅಂತ. ಆವಾಗ ಸದ್ಯಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಏನಾದರೂ ಮಾಡಿಬಿಡೋಣ ಅಂತೇಳಿ ಬೇಗನೆ ಹೋಗಿ ಚಿಕನೆಲ್ಲ ತೊಗೊಂಡು ಬಂದು ಇಲ್ಲಿ ಅಮ್ಮ ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದಾರೆ. ಚಿಕನ್ ಸಾಂಬಾರು ಅಂದರೆ ಸ್ವಲ್ಪ ಬೇಗ ಆಗೋಗ್ಬಿಡುತ್ತೆ, ಹಾಗಾಗಿ ಅವ್ರು ಅದನ್ನೇ ರೆಡಿ ಮಾಡ್ತಿದ್ರು. ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆನೆಲ್ಲ ಬೇಯಲಿಕ್ಕೆ ಇಟ್ಟಿದ್ದಾರೆ. ನನಗೆ ಹಸ್ರು ಮಸಾಲೆ ಹಾಕ್ಬಿಟ್ಟು ಚಿಕನ್ನ ಉರಿತಾರೆ ನೋಡಿ, ಆ ಹುರಿದಿರೋ ಚಿಕನ್ ತಿನ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಮ್ಮ ಸಾಮಾನ್ಯವಾಗಿ ಹಿಂಗೆ ತೆಗೆದಿಡ್ಲಿಕ್ಕೆ ಹೋಗಲ್ಲ ಅವರು, ಯಾಕಂದರೆ ಕುಡ್ಲು ಅಜ್ಜಕ್ಕಿಂತ ಮುಂಚೆನೇ ತಿನ್ನಬಾರ್ದು ಅಂತ ಹೇಳ್ತಾರೆ, ಅಂದರೆ ಕಬ್ಬನ ಅಜ್ಜಕ್ಕಿಂತ ಮುಂಚೆನೇ ಚಿಕನ್ಗೆ ತಿನ್ನಬಾರ್ದು ಅಂತ ಹೇಳ್ತಾರೆ. ನಾನು ಕೂಡ ಆ ಥರ ಮಾಡ್ತೀನಿ, ಆದರೆ ಪೂರ್ತಿ ಸಾಂಬಾರು ಆದಮೇಲೆ ಮಾಡ್ತೀನಿ ನಾನು. ಅವರು ಇನ್ನು ನಾನು ತಿನ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೊದಲೇ ಸ್ವಲ್ಪ ಆ ಥರ ಮಾಡಿ ಅದಾದಮೇಲೆ ಕೊಟ್ಟರು, ನಾನು ತೆಗೆದಿಟ್ಟು. ಇನ್ನು ಈ ಕಡೆ ಮೊಟ್ಟೆನೆಲ್ಲ ಬೇಯಿಸಿದ್ದಾರೆ, ಹಾಗೆ ಅನ್ನ ಮಾಡಿದರು. ಇದ್ರ ಜೊತೆಗೆ ಅವ್ರು ಬಂದ ಮೇಲೆ ಬಿಸಿ ಬಿಸಿಯಾಗಿ ಮುದ್ದೆನ ತಿರುವೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಅಂದರೆ
ಈರುಳ್ಳಿ ಸೌತೆಕಾಯಿನೆಲ್ಲ ಹೆಚ್ಚಿಕೊಟ್ಟೆ. ಯಾಕಂದರೆ ಸಮಯ ಸ್ವಲ್ಪ ಕಡಿಮೆ ಇತ್ತು, ಒಂದು ಅರ್ಧ ಗಂಟೆ ಅಷ್ಟೇ ಇದ್ದಿದ್ದು. ಇನ್ನು ಅವ್ರು ಬಂದ ಮೇಲೆ ಅಡುಗೆ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಹಂಗಾಗಿ ಅವ್ರು ಬರೋ ಅಷ್ಟರಲ್ಲಿ ಅಡುಗೆನೆಲ್ಲ ಮುಗಿಸ್ಬಿಡೋಣ ಅಂತ ನಾನು ಯಾವಾಗಲೂ ಹಂಗೆ ಯೋಚನೆ ಮಾಡೋದು. ನಮ್ಮನೂ ಹಂಗೇನೆ, ಅವ್ರು ಬಂದಾಗ ಸ್ವಲ್ಪ ಅವ್ರ ಜೊತೆ ಮಾತಾಡ್ಕೊಂಡಿರ್ಬೇಕಲ್ವ. ಹಾಗಾಗಿ ಅವರು ಬೇಗ ಅಡುಗೆ ಮುಗಿಸ್ಬಿಡೋಣ ಅಂಥೇಳಿ ಅಡುಗೆ ಕೆಲಸ ಮುಗಿಸ್ಬಿಟ್ರು. ನನ್ನ ಅಮ್ಮನೇಲಿ ಒಂದು 5 ಲೀಟ್ರ್ ಮೇಲ್ಗಡೆ ಕುಕ್ಕರು, ಪಾತ್ರೆ ಆ ಥರದ್ದೆಲ್ಲ ಏನೂ ನಾನು ಇಟ್ಕೊಂಡಿಲ್ಲ. ಇಬ್ಬರೇ ಅಲ್ವ ಇರೋದು, ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಸಾಂಬಾರು ಸ್ವಲ್ಪ ಇವತ್ತು ಜಾಸ್ತಿ ಬೇಕಿತ್ತು, ಆದರೆ ನಮ್ಮನೆ ಪಾತ್ರೆ ಎಲ್ಲ ಇರಲಿಲ್ಲ ಅಲ್ವಾ. ಹಾಗಾಗಿ ಅಮ್ಮ ಇದೇ ಕುಕ್ಕರಲ್ಲಿ ಅಡ್ಜಸ್ಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರು. ಆದರೆ ಅದು ಆಗಲಿಲ್ಲ, ಯಾಕಂದರೆ ಚಿಕನ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಅದಾದಮೇಲೆ ಇನ್ನೊಂದು ಕುಕ್ಕರ್ಗೆ ಹಾಕಿ ಹೆಂಗೋ ಒಂದು ಮಾಡಿ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ರು. ಇನ್ನು ಈ ಕಡೆ ಅಪ್ಪು ಪಾಪು ನೋಡ್ಕೊಳ್ತಾ ಇದ್ದಾರೆ. ಅಮ್ಮ ಅಡುಗೆ ಮನೇಲಿದ್ದರು, ಇನ್ನು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ಇವರು ಪಾಪು ನೋಡ್ಕೊಳ್ಳೋ ಕೆಲಸ ಮಾಡ್ತಿದ್ರು. ಇವ್ರು ಈ ಥರ ಏನಾದರೂ ಮಧ್ಯಾಹ್ನ ಟೈಮ್ ಬಂದು ಪಾಪನೇನಾದರೂ ಆಟಾಡಿಸ್ಬೇಕು ಅಂದರೆ ಹಿಂಗೆ ಟಿ ವಿಲಿ ಇಲ್ಲ ಫೋನಲ್ಲಿ ಭಾವಗೀತೆಗಳು ಮತ್ತು ಭಕ್ತಿಗೀತೆಗಳೆಲ್ಲ ಬರುತ್ತಲ್ವ, ಅದನ್ನು ಹಾಕಿ ಕೇಳಿಸ್ತಾ ಇರ್ತಾರೆ. ಅವನಿಗೆಲ್ಲ ಒಳ್ಳೊಳ್ಳೆ ಭಾವಗೀತೆಗಳು ಕೇಳಿಸ್ಬೇಕು, ನನಗೆ ಒಳ್ಳೆ ಮನಸ್ಸು ಬರಬೇಕು. ಅದಕ್ಕೆ ಕನ್ನಡ ಚೆನ್ನಾಗಿ ಕಲಿಬೇಕು ಅಲ್ವೇನಪ್ಪ? ನಾನು ಪ್ರೆಗ್ನೆಂಟ್ ಇರುವಾಗಲೂ ಕೂಡ ಈ ಥರ ಹಾಡುಗಳನ್ನೆಲ್ಲ ನಾನು ಸ್ವಲ್ಪ ಜಾಸ್ತಿ ಕೇಳ್ತಿದ್ದೆ. ಅಂದರೆ ನಾನೇನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಟೈಮಲ್ಲಿ ದೇವ್ರ ಸಾಂಗ್ನ ಕೇಳ್ತಾ ಇದ್ದೆ ಆದಷ್ಟು. ಅದಾದಮೇಲೆ ಮಧ್ಯಾಹ್ನ ಕೆಲಸ ಅದು ಇದು ಅಂತೇಳಿ ಸುಮ್ಮನಾಗ್ಬಿಡ್ತಿದ್ದೆ. ಈ ಮಧ್ಯದಲ್ಲಿ ಏನಾದರೂ ನಾನು ಫ್ರೀಯಾಗಿ ಕೂತಿರೋದೇನಾದರೂ ಅಪ್ಪು ನೋಡಿದ್ರೆ ಅವ್ರು ಆ ಟೈಮಲ್ಲಿ ನಿಮಗೆ ಮನೇಲಿ ಸಾಂಗ್ ಹಾಕಿರೋರು, ನೀನು ಕೇಳಿಸ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಮಗು ಕೇಳಿಸ್ಕೊಳುತ್ತೆ, ಕೇಳಿಸ್ಕೊಳ್ಳಿ ಅಂತ ಹೇಳಿ. ಹಾಗೆ ಇವಾಗಲೂ ಕೂಡ ಇದೇ ಥರ ಹಾಡುಗಳನ್ನ ಹಾಕ್ತಾ ಇರ್ತಾರೆ. ಇನ್ನು ನಾವು ಕೂಡ ಅಡುಗೆನೆಲ್ಲನೂ ಮುಗಿಸಿದ್ವಿ. ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರು. ಒಟ್ಟಿನಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಆಗೋಗ್ಬಿಟ್ಟಿತ್ತು. ಭಯ ಬಿಡ್ಬಾರ್ದು, ಭಯ ಬಿದ್ದರೆ ಈ ಕಡೆ ಬಿದ್ರೆ ಹೋಗ್ಬೇಕಾದ್ರೆ ಈ ಕಡೆ ಎಡ್ಜಲ್ ಹಾಕಿದ್ರೆ ಇನ್ನು ನಮ್ಮ ಸುಮಮ್ಮ ಸಾಮಾನ್ಯವಾಗಿ ಬೆಂಗಳೂರಿಗೆ ಬಂದರೆ ಬಸ್ಸಲ್ಲಿ ಬರ್ತಾರೆ, ಇಲ್ಲಾಂದರೆ ಕಾರಲ್ಲಿ ಬರ್ತಾರೆ. ಅವರು ಮೆಟ್ರೋದಲ್ಲೆಲ್ಲ ಅವರು ಅಷ್ಟಾಗಿ ಓಡಾಡಿಲ್ಲ. ಇದೆ ಮೊದಲನೇ ಸಲ ಅವರು ಮೆಟ್ರೋದಲ್ಲಿ ನಮ್ಮ ಮನೆಗೆ ಬಂದಿದ್ದು. ಅಂದರೆ ಬೇರೆ ಒಬ್ಬರು ರಿಲೇಟಿವ್ ಮನೆಗೆ ಹೋಗಿ ಅಲ್ಲಿ ನೈಟ್ ಇದ್ದು ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಬಂದ್ರಲ್ವ. ಹಾಗಾಗಿ ಬರುವಾಗ ಮೆಟ್ರೋದಲ್ಲೇ ಬಂದಿದ್ದಾರೆ. ಅಲ್ಲಿ ಲಿಫ್ಟಲ್ಲಿ ಹೋಗಲಿಕ್ಕೆ ಸ್ವಲ್ಪ ನನಗೆ ಭಯ ಆಯಿತು ಅಂತ ಎಲ್ಲ ಹೇಳ್ತಾಯಿದ್ರು. ಅವ್ರಿಗೆ ಅಭ್ಯಾಸ ಇಲ್ಲ ನೋಡಿ, ಹಾಗಾಗಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾಯಿದ್ರು. ಹೋಗಿ ಆಸೆ ತೀರಿಸ್ಕೊಂಡು ಬಂದೆ ಅಂತ. ಇನ್ನೆಲ್ಲರೂ ಕೂಡ ಹಂಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ನೀವು ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ. ಅಂದರೆ ನಾನು ಊರಿನ ಬ್ಲಾಗ್ಸ್ ಎಲ್ಲ ಮಾಡಿದ್ದೀನಲ್ಲ, ಆ ವಿಡಿಯೋಸ್ನ ನೋಡಿದರೆ ನಮ್ಮ ಫ್ಯಾಮಿಲಿಯವರೆಲ್ಲ ಗೊತ್ತಿರ್ತಾರೆ. ನಮ್ಮ ಸುಮಮ್ಮ ಮತ್ತು ನಮ್ಮ ಅವ್ವ ಮತ್ತು ಭವ್ಯಕ್ಕ ಎಲ್ಲರೂ. ನೀವು ನೋಡಿಲ್ಲ ಅಂದರೆ ನಮ್ಮ ಕಿಟ್ಟಪ್ಪನ ನೋಡಿರಲ್ಲ, ಅಂದರೆ ನಮ್ಮ ಸುಮಮ್ಮ ಅವ್ರ ಹಸ್ಬೆಂಡು. ಹಾಗೆ ನಮ್ಮ ಕಿಟ್ಟಪ್ಪನ ತಮ್ಮ ರಾಮಪ್ಪ ಅವ್ರನ್ನ ನೋಡಿರಲ್ಲ. ಈ ಕಡೆ ಪಾಪನ ತೋರಿಸ್ತಿದಾರಲ್ಲ, ಇವರು ಅವ್ರ ವೈಫು. ಇವ್ರನ್ನ ಬಿಟ್ಟರೆ ನೀವೇನೆಲ್ಲರೂ ಕೂಡ ನೋಡಿದ್ದೀರಾ, ಪರಿಚಯ ಮಾಡೋದೇನು ಬೇಡ ಅನ್ಕೋತೀನಿ. ಇನ್ನು ಸ್ವಲ್ಪ ಜನ ಪಾಪು ನೋಡ್ತಿದ್ರು, ಇನ್ನು ಸ್ವಲ್ಪ ಜನ ಅಡುಗೆ ಮನೆಯಲ್ಲಿದ್ದರು. ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಏನು ಗೊತ್ತಾ, ಸಾಮಾನ್ಯವಾಗಿ ತವ್ರ ಮನೆ ಕಡೆಯಿಂದ ನೆಂಟರು ಬಂದುಬಿಟ್ರೆ ಅದೆಂಥ ಖುಷಿ ಆಗುತ್ತೆ ಅಲ್ವಾ ನಾವು ಹೆಣ್ಮಕ್ಳಿಗೆ. ನನಗೂ ಕೂಡ ಹಂಗೇನೆ ಸಮಯ ಹೋಗೋದೇ ಬೇಡ, ಹಂಗೆ ಇರಲಿ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಎಲ್ಲರೂ ವಾಪಸ್ ಹೊರಟ್ಬಿಡ್ತಾರಲ್ವ. ಹಾಗಾಗಿ ಇನ್ನಿಲ್ಲಿ ಅಡುಗೆ ಮನೇಲಿ ಮೊಟ್ಟೆನೆಲ್ಲನೂ ಸ್ವಲ್ಪ ಬೇಯಿಸ್ತಾ ಇದ್ದಾರೆ. ಕಡಿಮೆ ಬೇಯಿಸಿಟ್ಟಿದ್ವಿ, ಇನ್ನು ಶಾರ್ಟೇಜ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ಕೊಂಡಿರೋದು. ನಮ್ಮಮ್ಮ ಮೊದಲೇ ಅಡುಗೆ ಯಾಕೆ ರೆಡಿ ಮಾಡಿಬಿಡ್ತಾರೆ ಅಂದರೆ, ಅವ್ರು ಯಾರಾದರೂ ನೆಂಟರು ಬಂದರು ಅಂದರೆ ಅವ್ರಿಗೆ ಅಡುಗೆ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಆಗೋಲ್ಲ, ಮಾತಾಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಹಾಗೆ ನೆನೆ ಏನೋ ಒಂದು ಸ್ಟೋರಿ ಹೇಳ್ಕೊಂಡು ಇಲ್ಲಿ ನಿಂತಿದ್ದಾರೆ ನೋಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲೇ ಅಡುಗೆ ರೆಡಿ ಮಾಡಿಬಿಡೋದು. ನಾನು ಅವ್ರನ್ನ ನೋಡಿಕೊಂಡು ನಾನು ಕೂಡ ಹಂಗೆ ಕಲ್ತ್ಬಿಟ್ಟಿದ್ದೀನಿ. ನಾನು ಮೊದಲೇ ಅಡುಗೆ ಮಾಡಿ ಇಟ್ಬಿಡ್ತೀನಿ, ಅವ್ರು ಬಂದಾಗ ಅವ್ರ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೇಲಿ ಹೆಂಗೆ ಅಂದರೆ
ಹಿಂಗೆ ಯಾರಾದರೂ ಒಟ್ಟಿಗೆ ಸೇರಿದಾಗ ಜನ ಜಾಸ್ತಿ ಆದಾಗ ನಾವು ಮಾಡ್ಬೇಕು ಅಡುಗೆ ನೀವು ಮಾಡ್ಬೇಕು ಅಡುಗೆ ಆ ಥರ ಎಲ್ಲ ಏನೂ ಇರಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಅಡುಗೆ ಮಾಡಿಬಿಡ್ತೀವಿ. ಅಡುಗೆ ಮಾಡಿಕೊಂಡು ನಾವೇ ಬಡಿಸ್ಬಿಟ್ಟು ಊಟ ಮುಗಿಸ್ಕೊಂಡು ಕ್ಲೀನ್ ಮಾಡಿ ಕೂಡ ಹೊರಟ್ಬಿಡ್ತೀವಿ. ಆ ಥರ ನಾವು ಅಲ್ಲಿ ಹೋಗಿದ್ದೀವಿ ಅವರೇ ಮಾಡಿ ನಮಗೆ ಕೊಡಬೇಕು ಆ ಥರದ್ದೆಲ್ಲ ಏನೂ ಇರಲ್ಲ. ಹಾಗಾಗಿ ಅಡುಗೆ ಕೆಲಸದ ಬಗ್ಗೆನೂ ಕೂಡ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಹಾಗೂ ಕೂಡ ಇಲ್ಲ. ಇಲ್ಲಿ ನಮ್ಮ ಸುಮ್ಮಮ್ಮ ಅಡುಗೆ ಮನೆಗೆ ಹೋಗಿಲ್ಲ ನೋಡಿ, ನಾವೇ ಇವತ್ತು ತಪ್ಪಿಸ್ಬಿಟ್ಟಿದ್ದೀವಿ. ಅವ್ರ ಪಾಪು ನೋಡ್ಕೊಂಡು ರೂಮಲ್ಲಿ ಕೂತಿದ್ರು. ಅಯ್ಯೋ ನಮ್ಮಮ್ಮ ಮುದ್ದು ಅಂತ ಕರೆದು ಹೋಗಿ ಬರೆ ಅಂತ ಇವ್ರದ್ದು ಹಂಗೆ ಕರೆಯೋದು. ಕಣ್ಣೆ ಬಿಡ್ತಾ ಇಲ್ಲ ಅವನು. ಮೆತ್ತು ಬಿಡ್ತಿದ್ದ ಅದಕ್ಕೆ ಆಲೋಚನೆ ಮಾಡಿ ಹೆಜ್ಜೆಯಾಗ ನೆನೆಸ್ಕೊತ ವಯಸ್ಸಾಗಿಲ್ಲ ಕೇಳಿದ್ನಲ್ಲ ನಮ್ಮಮ್ಮ ನೋಟೆ ಒಳಗಿದಾಗ ತಪ್ಪು ಕಾಣ್ತಿತ್ತಲ್ವ. 3 kg ಸ್ವಲ್ಪ ಇರ್ಬೋದು. ಇನ್ನ ವೇಟ್ ಹಾಕ್ಸಿಲ್ಲ. 1.5 ತಿಂಗಳಿಗೆ ಬರಕ್ ಹೇಳಿದ್ದಾರೆ. ಅವಾಗ ಹೋಗಿ ಚೆಕ್ ಮಾಡಿಸ್ಬೇಕು. ಮಕ್ಕಳು ದಪ್ಪ ಸಣ್ಣ ಆಗ್ತಾರಂತೆ. ಸಣ್ಣ ಆಯ್ತಾರೆ ಮುಟ್ಟಾಗ ಗುಂಡ್ಗಿದ್ದ ನೀರ ಇಲ್ಲ ಆಂಟಿ ಬರ್ತಾರೆ, ನೀರು ಯಾಕೆ ಬರ್ತಾರೆ ಭಯ ಅಮ್ಮಗೋಸಿನ. ಒಂದು 3 ತಿಂಗಳ ಅವತ್ತು ದುಂಡು ಕೈತಾನಲ್ಲ ಹೇಳಿ ಕರ್ಕೊಂಡು ಹೋಗ್ತೀವಿ ನಾವು ಪಾಪನ. ಬೇಡ, ನಾವಿಬ್ರಿದೀವಿ. ನನ್ನ ತಿಂಡಿಯರ ನನ್ನ ತಮ್ಮಂಗೆ ಹೋಗುತ್ತೆ, ಆಮೇಲೆ ಇವ್ನಿಗೆ ಹೋಗ್ಬಿಡುತ್ತೆ ಅಂತ. ಇನ್ನಾಗಲೇ ಹೇಳದ್ನಲ್ವ ಅಡುಗೆ ಬಗ್ಗೆ ನಾವು ಅಷ್ಟಾಗಿ ತಲೆ ಕೆಡಿಸ್ಕೊಳೋ ಅಗತ್ಯ ಇಲ್ಲ ಅಂತ. ಇನ್ನಿಲ್ಲಿ ನೋಡಿ ಮುದ್ದೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಮ್ಮ ಮುದ್ದೆ ಮಾಡಿರಲಿಲ್ಲ, ಎಲ್ಲರೂ ಬಂದಮೇಲೆ ಸ್ವಲ್ಪ ಬಿಸಿಯಾಗಿ ಮಾಡೋಣ ಅಂತ. ಅದಲ್ಲದೆ ಜಾಸ್ತಿ ಜನಕ್ಕೆ ಅಮ್ಮಂಗೆ ಮುದ್ದೆ ತಿರುಗ್ಲಿಕ್ಕೂ ಕೂಡ ಅಷ್ಟಾಗಿ ಬರಲ್ಲ ಅವ್ರಿಗೆ. ಹಾಗಾಗಿ ನಮ್ಮವ್ವ ನೆನೆನೇ ತಿರುಗ್ತಾ ಇದ್ದಾರೆ. ಗಂಟು ಆಗಿಬಿಡುತ್ತೇನೋ ಅಂತ ನಮ್ಮಮ್ಮ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ನಮ್ಮವ್ವ ಅಂತೂ ಚೆನ್ನಾಗಿ ಮುದ್ದೆ ಮಾಡ್ತಾರೆ ಅವರು, ಅದಕ್ಕೆ ಅವ್ರ ಕೈಲೇ ಮಾಡಿಸ್ತಿರೋದು. ಇನ್ನಿಲ್ಲಿ ಮಾತಾಡ್ಕೊಂಡು ಹಂಗೆ ನಿಂತಿದ್ವಿ. ಮುದ್ದೆ ಬಗ್ಗೆನೇ ಒಂದು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡೋದು. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಹಿಂಗೆ ಅಂತ ಅನಿಸುತ್ತೆ. ಈಗೇನೋ ಒಂದು ಕೆಲಸ ಮಾಡ್ತಿರ್ತೀವಿ ಅಂತ ಅಂದ್ಕೊಳ್ಳಿ, ಎಲ್ಲರೂ ಕೂಡ ಒಟ್ಟಿಗೆ ಸೇರಿರ್ತೀವಿ ಅಂತ ಅಂದರೆ ಅಲ್ಲಿ ವಿಷಯನೇ ಇರಲ್ಲ. ಈಗ ಮುದ್ದೆ ಮಾಡೋದು ಮಾಮೂಲಿಯಾಗಿ ನೀರು ಹಾಕೋದು, ತಿರುವುದು, ಮುದ್ದೆ ಮಾಡಿ ಮುಗಿಸ್ಬಿಡೋದು. ಆದರೆ ಅದನ್ನೇ ನಾವು ಒಂದು ಅರ್ಧದಿಂದ 3/4 ಗಂಟೆ ಡಿಸ್ಕಸ್ ಮಾಡಿರ್ತೀವಿ ಅದ್ರ ಬಗ್ಗೆನೇ. ನಿನ್ನೆ ಅವತ್ತಲ್ಲಿ ಗಂಟಾಗಿತ್ತು, ಇವತ್ತು ಇಲ್ಲಿ ಹಿಂಗಾಗಿತ್ತು ಅಂತೇಳಿ ಹಂಗೆ ನಾವು ಕೂಡ ಮಾತಾಡ್ತಾ ಇದ್ವಿ. ಇನ್ನು ನಮ್ಮವ್ವ ತಪ್ಪಲಿ ಫುಲ್ಲು ಎಷ್ಟು ನೀಟಾಗಿ ಮುದ್ದೆನೆಲ್ಲ ತೆಗೆದಿದ್ದಾರೆ ನೋಡಿ. ನಾನು ಅದನ್ನು ಹೇಳ್ತಿದ್ದೆ, ನಾವಾಗಿದ್ದರೆ ಸೀಸ್ಬಿಡ್ತೀವಿ, ನಮ್ಮವ್ವ ಒಂಚೂರು ಕೂಡ ಹಿಟ್ಟನ್ನ ವೇಸ್ಟ್ ಮಾಡಲ್ಲ, ನೀಟಾಗಿ ಮುದ್ದೆನೆಲ್ಲ ಬಳ್ದ್ಬಿಟ್ಟು ಮುದ್ದೆ ಕಟ್ತಾರೆ ಅಂತ ಹೇಳಿ. ನಾವೆಲ್ಲ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರೂ ಕೂಡ ಮನೇಲಿ ದೊಡ್ಡವ್ರು ಮಾಡ್ತಾರೆ ನೋಡಿ, ಅವ್ರ ಥರ ಟೇಸ್ಟ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಲ್ಲಿ ಸಾಂಬಾರೆಲ್ಲ ರೆಡಿಯಾಗಿದೆ ನೋಡಿ, 2 ಕುಕ್ಕರಲ್ಲಿ ಮಾಡಿದ್ದಾರೆ. ಇನ್ನು ಅಪ್ಪು ಹೋಗಿ ಸ್ವಲ್ಪ ಕಬಾಬೆಲ್ಲ ತೊಗೊಂಡು ಬಂದರು. ಮನೇಲಿ ಮಾಡಲಿಕ್ಕೆ ಸಮಯ ಇರಲಿಲ್ಲ, ಒಂದು 3/4 ಗಂಟೆ ಅಷ್ಟೇ ಅಲ್ವಾ ಟೈಮ್ ಇದ್ದಿದ್ದು. ಕಬಾಬೆಲ್ಲ ಮಾಡಬೇಕಂದ್ರೆ ಸುಮಾರು ಸಮಯ ಬೇಕು. ಅದಕ್ಕೆ ಅಪ್ಪು ಹೊರಗಡೆಯಿಂದನೇ ತಂದುಬಿಡ್ತೀನಿ, ಸಾಂಬಾರು ಮಾತ್ರ ಮಾಡಿ ಅಂತ ಹೇಳಿ. ಸಮಯ ಇರಲಿಲ್ಲ ನೋಡಿ. ಸಮಯ ಇದ್ದಿದ್ದರೆ ಕಬಾಬು ಮತ್ತು ಬಿರಿಯಾನಿ ಇದನ್ನೆಲ್ಲ ಮನೇಲೇ ಮಾಡಿಬಿಡ್ಬೋದಿತ್ತು. ಇನ್ನೊಂದು ಅರ್ಧ ಗಂಟೆ ಸಮಯ ಇದ್ದಿದ್ರು ಕೂಡ ಇರಲಿಲ್ವಲ್ಲ, ಹಾಗಾಗಿ ನಾವು ಕೂಡ ಸುಮ್ಮನಾದ್ವಿ. ಇನ್ನು ಹೊರಗಡೆಯಿಂದ ತಂದಿದ್ದ ಕಬಾಬ್ ಕೂಡ ಚೆನ್ನಾಗೇ ಇತ್ತು. ಇನ್ನು ಈ ಕಡೆ ನಮ್ಮ ಸುಮ್ಮಮ್ಮ ಊಟ ಬಡಿಸ್ತಾ ಇದ್ದಾರೆ. ಹಾಗೆ ಮಾತಾಡ್ತಾಯಿದ್ರು. ಊರಿಗೆ ಹೋದಾಗ ಅಪ್ಪು ಫಿಶಲ್ಲಿ ತವಾ ಫ್ರೈ ಎಲ್ಲ ಮಾಡಿದರು ಅಲ್ವಾ, ಅದನ್ನು ಹೇಳ್ತಾಯಿದ್ರು ನಮ್ಮ ಕಿಟ್ಟಪ್ಪ. ಮಾಡಿದ್ರಲ್ವ ಅವಾಗ ಚೆನ್ನಾಗಾಗಿತ್ತು ಅಂತೆಲ್ಲ ಹೇಳಿಬಿಟ್ಟು. ನಮ್ಮ ಸುಮ್ಮಮ್ಮಂಗೆ ಮರ್ತೋಗ್ಬಿಟ್ಟಿತ್ತು ಅದು. ನಮ್ಮ ಸುಮ್ಮಮ್ಮನೇ ಟೇಸ್ಟ್ ಮಾಡಿದರು, ಅದನ್ನು ಅವರು ನೆನಪು ಮಾಡ್ಕೋತಿದ್ರು. ಹೌದಾ, ನನಗೆ ಮರ್ತೋಗ್ಬಿಟ್ಟಿದೆ, ನನಗೆ ಅದು ನೆನಪೇ ಆಗ್ತಾಯಿಲ್ಲ ಅಂತೇಳಿ. ನನ್ನ ಹಸ್ಬೆಂಡ್ ಹೆಂಗೆ ಅಂದರೆ ಅವರು ಈ ಹೊರಗಡೆ ಕುತ್ಕೊಂಡು ಅಡುಗೆ ಮಾಡ್ತಾರೆ ನೋಡಿ, ತವಾ ಫ್ರೈ ಮಾಡೋದು ಮತ್ತು ಚಿಕನ್ ಎಲ್ಲ ಗ್ರಿಲ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಸ್ವಲ್ಪ ಹೊತ್ತು ಅದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇದೆ. ಕಣ್ಣೆ ಬಿಡ್ತಾ ಇಲ್ಲ, ನಾವು ಬಂದಾಗಿಂದ ನಾನು ಕಣ್ಣೆ ಬಿಡ್ತಾ ಇಲ್ಲ. ಬಾದಾಮಿ ಎಣ್ಣೆ ಅಥವಾ ವಿಷ್ಣುವಳ ಬೆಳಗಿಲ್ವ, ವಿಷ್ಣುವಳದ ಕಲರ್ ಅವ್ರ ಏನ್ ಕರ್ರಿಗೆ ಇದ್ರಾಗಿದ್ದಾರ. ಎಣ್ಣೆ ಹಾಕ್ಬಿಟ್ಟು ಹಿಂಗೆಲ್ಲ ಮಾಡಿ ಕಪ್ಪು ಮಾತ್ರ ಬೇರೆ ಕಡೆ ಅಲ್ಲಿ ಮೇಲ್ಗಡೆ ಅದೇ ನಾನು ಇಲ್ಲಿಗೆ ಇಲ್ಲಿಗೆ ಅಂತ ಇಲ್ಲಿ ಮುಚ್ಚಿವಲ್ಲ, ಅದು ಇದು ಎಳೆ ಮಾಡಿ ಹಳೆ ಬಗಲ್ವ ನಾವು ಹೆಂಗ್ ಮಾಡ್ತೀವಿ ಹಂಗಾಗಿ
ಮಕ್ಳು ಸಣ್ಣದು ಸಣ್ಣದು ಬಿಡಲ್ಲ. ಇವನು ನಡಿ ಹೋಗೋಣ ತೆಗಿಗೆ ಏನಾರ ಮಾತಾಡ್ಕೊಳ್ಳಿ ಏನಾರ ಮಾತಾಡ್ಕೊಳ್ಳಿ, ನಾನು ನಿದ್ದೆ ಮಾಡ್ತೀನಿ. ಮಾಡ್ತಾ ಇದ್ದೀನಿ ಅಂತಾನೆ. ಧ್ರುವ ಕರ್ಕೊಂಡು ಹೋಗದಾ? ರೈತು ಪಪ್ಪ ಕರ್ಕೊಂಡು ಹೋಗದಾ? ಆಟ ಎಲ್ಲ ಟಾಯ್ ಸಿಕ್ತಲ್ಲ, ಅದಕ್ಕೆ ಆಟ. ಅಯ್ಯೋ ಅದ ಆಟ ಸಮ ತಗೊಂಡು ಪಾಪ ಕೂಡ ಆಟ ಆಡ್ಲಿಕ್ಕಿಲ್ಲ ಗುಡ್ಡೆ ಇಟ್ಕೊಂಡವನೇ. ಪಾಪನ್ ಕೈ ಕಬಾಬ್ ಅಂತ ಕೊಡಕ್ಕ. ಪಾಪುಗೆ ಕಬಾಬ್ ಬಂದು ನೀನು ಹೋಗೋ ಬಿಸಿ ಊಟ ಮಾಡು. ಮಾಡ್ಲಿ ಮಾಡ್ಲಿ. ಪಾಪನ್ ಕೊಡ್ತೀರಾ? ಹಾ ಆಯ್ತು. ಪಾಪಗೆ ಆಟ ಆಡಕ್ಕ ಸಣ್ಣ ಇಲ್ಲಿ ಕಬಾಬ್ ಒಂದ್ ಆಟ ಸಾಮಾನ್ ಬಿಡು ಕೆಳಗೆ. ತಗೋ ಕೈಲಿ ಇಟ್ಕೋ. ಒಂದ್ ಕೆಳಗೆ ಇಟ್ಬಿಡು, ಒಂದ್ ಕೈಲಿ ಇಟ್ಕೋ. ಹಾ ತಿನ್ನು. ಊಟ ಮಾಡ್ತಾ ಇದ್ದೀಯ ಎಲ್ಲಿ? ಇನ್ನೊಬ್ಬೊಬ್ಬರೇ ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಊಟ ಆದ ತಕ್ಷಣ ಇಲ್ಲಿ ಪಾಪುನ ಎತ್ಕೊಂಡು ಕೂತಿದ್ದಾಳೆ. ಅಪ್ಪು ಹಂಗೆ ತೊಡೆ ಮೇಲೆ ಹಾಕ್ಕೊಟ್ಟಿದ್ದಾರೆ. ಹೇಳ್ಕೊಡ್ತಿದ್ರು ಹಿಂಗೆ ಇಟ್ಕೊಳ್ಬೇಕು ಹುಷಾರಾಗಿ ಅಂತ. ಅವ್ರಿಗೆ ಲಾವು ಅಂದರೆ ತುಂಬ ಇಷ್ಟ. ಅವಳೊಂಥರ ಕ್ಯೂಟಾಗಿ ಮುದ್ದಾಗಿ ಚೆನ್ನಾಗಿದ್ದಾಳೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಮಕ್ಳ ಕೈಲಿ ಕೊಡಲಿಕ್ಕೆ ಸ್ವಲ್ಪ ಹೆದರ್ತೀವಿ ಅಲ್ವಾ, ಏನಾದರೂ ತೊಂದರೆ ಮಾಡಿಬಿಡ್ತಾರೆ ಅಂತೇಳಿ. ಆದರೆ ಅಪ್ಪು ಹಂಗಲ್ಲ, ಅವ್ರು ನೀಟಾಗಿ ಹೇಳ್ಕೊಡ್ತಾರೆ ಹಿಂಗೆ ಇಟ್ಕೊಳ್ಬೇಕು, ಕಣ್ಣು ಮತ್ತು ತಲೆ ಎಲ್ಲ ಮುಟ್ಬಾರ್ದು ಅಂತೇಳಿ. ಸುಕೃತಿಗೂ ಹಂಗೇನೆ ಅವರು. ಆ ಸುಕೃತಿಗೆ ಏನಾದರೂ ನಾವು ಪಾಪನ ಕೊಟ್ಟಿಲ್ಲ ಅಂದರೆ ಅವರೇ ಬಂದು ತೊಡೆ ಮೇಲೆ ಕೊಟ್ಬಿಡ್ತಾರೆ ಹಿಂಗೆ ಇಟ್ಕೊಳ್ಳಮ್ಮು ಅಂತೇಳಿ. ಆದರೆ 100 ಸಲ ಹೇಳ್ತಿರ್ತಾರೆ ತಲೆ ಮುಟ್ಬಾರ್ದು, ಕಣ್ಣು ಮುಟ್ಬಾರ್ದು ಅಂತ ರೇಗ್ತಾ ಇರ್ತಾರೆ. ಆದರೆ ಅವ್ರಿಗೆ ಅದೆಲ್ಲ ಇಷ್ಟ. ಮಕ್ಕಳಂದರೆ ತುಂಬ ಪ್ರೀತಿ ಇರುತ್ತೆ. ಕೆಲವು ಮಕ್ಕಳಿಗೆ ತುಂಬಾ ಇರುತ್ತೆ ಎತ್ಕೊಳ್ಬೇಕು ಅಂತ ಎಲ್ಲ ಆಸೆ. ಇನ್ನು ಕೆಲವು ಮಕ್ಳು ಹೆಂಗೆ ಅಂದರೆ ಸುಮ್ಮನೆ ನೋಡ್ಕೊಂಡು ಆಟ ಆಡಿಸ್ತಾರೆ ಅಷ್ಟೇ, ಮುಟ್ಲಿಕ್ಕೆ ಭಯ ಇರುತ್ತೆ. ಯಾರು ಎತ್ಕೊಳ್ಬೇಕಂತ ಆಸೆ ಪಡ್ತಾರಲ್ವ ಅವರಿಗೆ ಅಪ್ಪು ಬೇಡ ಅಂತೇಳಲ್ಲ, ಎತ್ಕೊಳ್ಳಿ ನೋಡಲಿ ಅಂತ ಹೇಳ್ತಾರೆ. ಆದರೆ ಹುಷಾರಾಗಿ ಅವರು ನೋಡ್ಕೋತಾ ಇರ್ತಾರೆ ಅಷ್ಟೇ. ಎಟ್ಕೊಳಕಲ್ವಾ ತೂಗ್ತಿದ್ರಿ? ಇಲ್ಲ, ಈ ಕಡೆ ಗಳಕತ್ತಿನ ತೊಟ್ಲನ ತೂಗ್ತೀರಾ? ಹಂಗೆ ಇವ್ರ ಮೇಲ್ ಮಂದ್ಕೊಂಡು ದಡದಿಂದ ನೋಡಿ ಕಂಡ್ಬಿಟ್ಟ. ತೊಟ್ಲಿಗೆ ಹಾಕಿದ್ರೆ ಕಂಡ್ಬಿಡ್ತಾರೆ. ಎತ್ಕೊತಿರಲ್ಲ ಕೈಲೆಲ್ಲವ ಸಖತ್ ಮೈ ಮುರಿ ಕಣ್ಕಣವ. ಕೈಲಿ ಅಪ್ಪರ ಎತ್ಕೋಬಾರ್ದು ಹಂಗೆ ಹೇಳಿ ಅವ್ರಿಗೆ. ನಾನ್ ರಾತ್ರಿ ಮನ್ಗಲ್ವಲಕ್ಕ ಅವಾಗ ಎತ್ಕೊಂಡು ಆಡಿಸ್ತಾ ಇರ್ತೀನಿ ಅಷ್ಟೇ. ಎಲ್ಲ ತುಳಿದು ಬೆಳಿಗ್ಗೆ ಹೋದ್ರೆ ನೈಟೇ ಬರೋದ್ ನಾನು. ಹಸಿ ಬಾಣ್ತಿದ್ದಂಗೆ ಕಣವ. ಎಳ್ಳು ಸಮ್ಮನ ತುಳಿಬಾರ್ದು ಜಾಸ್ತಿಯಾ. ಅದಕ್ಕೆ ಅವನಿಗೆ ಮೈ ಯಾರು ಮೇಲ್ ಹತ್ತಲ್ಲ ಇಲ್ಲಿ. ಈ ರೂಮ್ ನಂದೇ ಕಣಮ್ಮ, ಯಾರು ಬರೋದಿಲ್ಲ. ನಾನು ಅದಕ್ಕೆ ಇಲ್ಲಿ ಬೆಡ್ ಮಾಡ್ಕೊಂಡಿದ್ದೆ ನಾಯಿಗಳು. ನಾಯಿ ಮಾಡ್ಕೊಂಡಿದಾರಂತಲ್ಲಿ ಇಲ್ಲಿ ಮನ್ಗಿರ್ತೀನಿ, ಅವನು ಕೈಯೋ ಅಂತ ಹೇಳ್ತಾನೆ. ಅವಾಗ ಇಲ್ಲಿ ಕರ್ಕೊಂಡ್ ಮಲ್ಸ್ಕೊಂಡ್ರೆ ಮಲ್ಕೊಬಿಡ್ತಾನೆ. ಮಲ್ಕತೇನೆ ನೋಡಿ ಹೆಂಗ್ ನೋಡ್ತಾವನೆ. ಮನಿಕತ್ತೆ ಕರ್ಮ ಮನೆ ಆಗ್ಲೋತ ಎಲ್ ಮಲಗಿಸಿದ್ರು ಮಲಗ್ತಾರೆ. ನೈಟ್ ಹೊತ್ತು ಯಪ್ಪ ದೇವ್ರೆ ನೈಟ್ ಮಲ್ಗಲ್ಲ. ತೆಗಿತು ಹೋಗು ಎಲ್ಲ ಎತ್ಬಿಟ್ರು. ಕಡ್ಡಿಪಟ್ಟಿ ತೆಗಿಯಕಲ್ವ? ತೆಗ್ದೇ ಇಲ್ಲ. ಇನ್ನೆಲ್ಲರೂ ಕೂಡ ಸಂಜೆ ಒಂದು 5:30 ತನಕನೂ ಇದ್ದರು. ಅದಾದಮೇಲೆ ಇವಾಗ ಹೊರಡ್ತಾ ಇದ್ದಾರೆ. ಈ ಹೊರಡೋ ಟೈಮಲ್ಲಿ ಸಂತು ಕೂಡ ಬಂದಿದ್ದ. ಅವನು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದ ಅಲ್ವಾ, ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ ತಕ್ಷಣ ಅವನು ರಜಾ ಹಾಕ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅವನು ಊಟ ಎಲ್ಲ ಮುಗಿಸ್ಕೊಂಡು ಈಗ ಅವನನ್ನು ಕಳಿಸ್ಕೊಡ್ತಾ ಇದ್ದಾನೆ. ಬಂದಾಗ ಎಷ್ಟು ಖುಷಿ ಇರುತ್ತೆ. ಎಲ್ಲರೂ ಹೋಗ್ಬೇಕು, ಅವ್ರು ಹೊರಡ್ತಾ ಇದ್ದಾರೆ ಅಂತ ಅಂದಾಗ ಒಂಥರ ಬೇಜಾರಾಗ್ತಿರುತ್ತೆ. ಅದನ್ನು ತೋರಿಸ್ಕೊಳ್ಳಿಕ್ಕೂ ಆಗಲ್ಲ, ಬಿಡಲಿಕ್ಕೂ ಆಗಲ್ಲ. ಇನ್ನು ಎಲ್ಲರೂ ಹೋಗುವಾಗ ಪಾಪು ನೋಡ್ಕೊಂಡು ಹಂಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಏನಾದರೂ ಗಿಫ್ಟ್ ಕೊಡ್ತಿರ್ತಾರೆ ಮತ್ತು ಅಮೌಂಟ್ ಕೊಡ್ತಿರ್ತಾರಲ್ವ, ಅದನ್ನ ಅಪ್ಪು ರೇಗಿಸ್ತಾ ಇದ್ರು. ನಾವು ಪಾಪು ನೋಡ್ಕೊಳ್ಳೋದು, ನೀವು ನಮಗೆ ಕೊಡಬೇಕು, ಪಾಪು ಕೊಡೋದಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಸುಮಮ್ಮ ಕೃಷ್ಣಂದು ಮೂರ್ತಿ ಎಲ್ಲ ಚೆನ್ನಾಗಿದೆ ಅಂತೇಳಿ ನೋಡಿ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲರೂ ಕೂಡ ಹೊರಟರು, ಕ್ಯಾಬ್ನ ಬುಕ್ ಮಾಡಿದರು. ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು. ಎಲ್ಲರೂ ಬಂದಿದ್ರಲ್ಲ, ತುಂಬಾ ಖುಷಿ ಆಗ್ತಾಯಿತ್ತು. ಇನ್ನು ಇವತ್ತಿನ ಬ್ಲಾಗ್ ಕೂಡ ನಿಮಗೂ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಪೂರ್ತಿಯಾಗಿ ಬ್ಲಾಗ್ನ ನೋಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ.